ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಇಲ್ಲಿ ನಮ್ಮ ರಾಜಶೇಖರ್ ಚೌಗರಿ ಸರ್ ಅವರ ಒಂದು ಕಟ್ಟಿಗೆ ಒಲೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಒಂದು ಕಟ್ಟಿಗೆ ಒಲೆಯ ಮೇಲೆ 10 ರಿಂದ 15 kg ಅನ್ನವನ್ನು ತುಂಬ ಸರಳವಾಗಿ ಬೇಯಿಸಬಹುದು. ಅದಕ್ಕಾಗಿ ಇವತ್ತು ನಾವು ಎಲ್ಲಿ ಬಂದಿದ್ದೇವಪ್ಪ ಅಂತಂದರೆ, ಗಾಂಧಿ ಬಜಾರ್ ಹಿಂದ್ಗಡೆ ಒಂದು ದರ್ಗಾ ಇದೆ. ಆ ದರ್ಗಾದಲ್ಲಿ ಈ ನಮ್ಮ ಸಲಾಂ ಅನ್ನೋಂಥ ಒಬ್ಬರಿಗೆ ಏನಪ್ಪ ಅಂತಂದರೆ ಆಲೂಬಾತ್ ಅಂಗಡಿ ಇದೆ. ಇವತ್ತಲ್ಲಿ ನಾವು ಡೆಮೋ ನಡೆಸ್ತಾ ಇದ್ದೀವಿ. ಡೆಮೋನಲ್ಲಿ ಇವತ್ತು ಯಾವ ರೀತಿ ಒಂದು 15 kg ಅನ್ನವನ್ನು ಕುದಿಸುವ ಸಲುವಾಗಿ ಅವರೇನಪ್ಪ ಅಂತಂದರೆ ತಯಾರಿ ಮಾಡಿಕೊಂಡಿದ್ದಾರೆ. ಆ ತಯಾರಿ ಮುಖಾಂತರ ನಮ್ಮದೇ ಆದಂಥ ಒಂದು ಒಲೆ ಎಂಥಪ್ಪ ಅಂತಂದರೆ ಅದು ಕಟ್ಟಿಗೆಯಿಂದ ನಾವು ಅದನ್ನು ಇದು ಮಾಡ್ತಾ ಇದ್ದೀವಿ. ಯಾಕಂತಂದರೆ ಇವತ್ತು ನಾಳೆ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಇದಕ್ಕೆ ಮತ್ತೆ ಹೊಂದ್ಕೋಬೇಕಾಗತ್ತೆ. ಹಳೆಯ ಪದ್ಧತಿ, ಇದರಿಂದ ಆಹಾರ ಕೂಡ ತುಂಬ ಏನಪ್ಪ ಅಂತಂದರೆ ಒಂದು ರುಚಿಕರವಾಗಿರುತ್ತೆ. ಸೊ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇದರಲ್ಲಿ ಏನಿಲ್ಲ, ಒಂದು ಏನಪ್ಪ ಅಂತಂದರೆ ಸೇಗಡಿ ಥರ ಒಂದು ಆಪ್ಷನ್ ಮಾಡಿದ್ದಾರೆ. ಅದಕ್ಕೆ ಒಂದು ಅಲ್ಲಿ ನಿಮಗೆ ಮುಂದೆ ಆಗ್ತಾ ಇದ್ದಲ್ಲ ಸ್ಟೀಲ್ ಥರ, ಅದೊಂದು ಫ್ಯಾನಿನ ಏನಪ್ಪ ಅಂತಂದರೆ ಒಂದು ಪೊಸಿಷನ್ನು. ಅಲ್ಲಿ ಫ್ಯಾನನ್ನು ನಾವು ಏನಪ್ಪ ಅಂತಂದರೆ DC ವೋಲ್ಟೇಜ್ಗೆ ಕನೆಕ್ಟ್ ಮಾಡಿದ್ದೀವಿ. ನಿಮ್ಮ ಫ್ಯಾನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸೊ ನೀವು ಈ ರೀತಿ DC ವೋಲ್ಟೇಜ್ಗೆ ಫ್ಯಾನನ್ನು ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೊ ನೀವು ಬೇಕಾದ ರೀತಿಯಲ್ಲಿ ಏನಪ್ಪ ಅಂತಂದರೆ ಹೆಚ್ಚು ಕಡಿಮೆ ಮಾಡಿಕೊಂಡು ನಿಮ್ಮ ಏನಪ್ಪ ಅಂತಂದರೆ ಜ್ವಾಲವನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನೀವು ಎಷ್ಟು ಹೆಚ್ಚು ಮಾಡ್ಕೋತೀರ ಅಷ್ಟು ಏನಪ್ಪ ಅಂತಂದರೆ ನಿಮಗೆ ಹೆಚ್ಚು ಕೊಡುತ್ತೆ. ಸೊ ಈಗ ಮತ್ತು ಏನೋ ಹಾಕ್ತಾ ಇದ್ದಾರೆ. ಇಲ್ಲಿ ಕೂಡ ತುಂಬ ಫೇಮಸ್ ಆಲೂಬಾತ್ ಇದೆ. ಸುಮಾರು 20 ವರ್ಷದಿಂದ ಇವರಲ್ಲಿ ಏನಪ್ಪ ಅಂದರೆ ಆಲೂಬಾತ್ ಬಂಡಿಯನ್ನು ನಡೆಸ್ತಾ ಇದ್ದಾರೆ. ಸೊ ಈ ಬಂಡಿ ಸೆಟಪ್ ಈ ರೀತಿಯಾಗಿದೆ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾವು ಇದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೇಗಡಿ ಮುಖಾಂತರ ಏನಪ್ಪ ಅಂತಂದರೆ ಒಂದು ಎಕ್ಸಾಸ್ಟ್ ಫ್ಯಾನ್ ಮುಖಾಂತರ ನಾವೇನಪ್ಪ ಅಂತಂದರೆ ಈ ಒಂದು ಆಹಾರವನ್ನು ಕುದಿಸ್ತಕ್ಕಂಥ ಕೆಲಸ ಇದು ಮನೆಯಲ್ಲಾಗಿರ್ಬೋದು, ಹೋಟೆಲ್ಗಳಲ್ಲಾಗಿರ್ಬೋದು, ಬೇರೆ ಬೇರೆ ಫಂಕ್ಷನ್ ಹಾಲ್ಗಳಲ್ಲಾಗಿರ್ಬೋದು, ಇದನ್ನು ನಾವು ಉಪಯೋಗ ಮಾಡ್ಕೋಬಹುದು. ಸೊ ತುಂಬ ಈಸಿ ರೀತಿಯಲ್ಲಿ ನಾವು ಇದನ್ನು ಏನಪ್ಪ ಅಂತಂದರೆ ಮಾಡ್ಕೋಬೋದು. ಮತ್ತು ತುಂಬ ರುಚಿಕರವಾದ ಆಹಾರವನ್ನು ನಾವು ಏನಪ್ಪ ಅಂತಂದರೆ ಪಡ್ಕೋಬೋದು. ಬರ್ತಕ್ಕಂಥ ದಿನಗಳಲ್ಲಿ ಈ ಗ್ಯಾಸು, ಪೆಟ್ರೋಲು, ಡೀಸೆಲು ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಬಟ್ ನಾವು ನೈಸರ್ಗಿಕವಾದಂಥ ಕಟ್ಟಿಗೆಗಳಂತೂ ಎಲ್ಲ ಕಡೆ ಸಿಗುತ್ತೆ. ಸೊ ಆ ಕಟ್ಟಿಗೆಗಳ ಮುಖಾಂತರ ನಾವು ಈ ಒಂದು ಒಲೆಯನ್ನು ಉರಿಸ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿ ಉರಿತಾ ಇದೆ. ಬೇಕಾದರೆ ನೋಡಿ ಒಂದ್ಸಲ ಮತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ರೀತಿ ಏನಪ್ಪ ಅಂತಂದರೆ ಕಿಚನ್ ಕುರಿತಾ ಇದೆ. ಅತಿ ಬೇಗನೆ ಈ ಕೆಲಸ ಆಗ್ತಕ್ಕಂಥ ಏನಪ್ಪ ಅಂತಂದರೆ ನಡೀತಾ ಇದೆ. ಸೊ ಈ ಒಲೆಗಳನ್ನು ತಮಗೂ ಕೂಡ ಇಷ್ಟವಾದರೆ ಸೊ ನಾವು ಯೂಟ್ಯೂಬ್ನಲ್ಲಿ ಇದನ್ನು ಶೇರ್ ಮಾಡಿರ್ತೀವಿ. ಇದನ್ನು ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಮತ್ತೇನಪ್ಪ ಅಂತಂದರೆ ಶೇರ್ ಮಾಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸೊ ನಿಮಗೆ ಬೇಕಾದರೆ ನಿಮಗೆ ಈಗ ವಿಡಿಯೋನಲ್ಲಿ ಮೊಬೈಲ್ ನಂಬರು ಕೂಡ ನಾವು ಹಾಕಿರ್ತೀವಿ. ಆ ಮೊಬೈಲ್ ನಂಬರ್ ಮುಖಾಂತರ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಏನಪ್ಪ ಅಂದರೆ ನಿಮಗೆ ಬೇಕಾದಂಥ ಒಲೆಯನ್ನು ನೀವು ರೂಪಿಸ್ಕೊಳ್ಬೇಕು. ಮುಂದೆ ನಾನು ಬೇರೆ ಬೇರೆ ಪದಾರ್ಥಗಳನ್ನು ಹಾಕಿದಾಗ ಯಾವ ರೀತಿ ಏನಪ್ಪ ಅಂದರೆ ಒಂದು ಆಹಾರ ಇದರಲ್ಲಿ ಬೇಯಿಸ್ಬೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ ಈರುಳ್ಳಿ ಮತ್ತು ಏನಪ್ಪ ಅಂತಂದರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದಾರೆ. ಸೊ ಅದು ವರ್ಕ್ ಆಗ್ತಾ ಇದೆ. ಯಾವ ರೀತಿ ಆಗ್ತಾಯಿದೆ ಅಂತ ನೋಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ಮುಂದೆ ಮತ್ತೆ ಕಂಟಿನ್ಯೂ ಮಾಡಿರ್ತೀನಿ.